ಓಕೆ ಡಾಕ್ಟರ್, ಇದರ ಇನ್ವೆಸ್ಟಿಗೇಷನ್ ಯಾವ ರೀತಿ? ಇನ್ವೆಸ್ಟಿಗೇಷನ್ ಬರುವಾಗಲೇ ಒಂದು ದೊಡ್ಡ ರಿಪೋರ್ಟ್ ಜಗತ್ತಿನಲ್ಲಿ ಅವರು ವೆನ್ ದೇ ಗೋ ಟು ದ ಅಲೋಪತಿ ಆಗಲಿ ನಮ್ಮವರಾಗಲಿ ಫಸ್ಟ್ ಇರುತ್ತೆ, ನಾವೆಲ್ಲ ಸಿಂಪಲಾಗಿ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಈವನ್ ಚಿಕ್ಕ ಮಗು ಹೇಳಿದ್ನಲ್ಲ, ಒಂದು ಚುಟಿಕೆ ಹೋಯ್ತು ಅಂದರೆ ಡಾಕ್ಟರ್ ಏನೋ ನಮಗೆ ಕಣ್ಣು ಮುಚ್ಕೊಳ್ಳಿ, ನಾವು ಬಲ ಕಡೆ ಹೊಡಿತಾ ಇದೀನೋ ಎಡ ಕಡೆ ಹೊಡಿತಾ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಅವರಿಗೆ ಕಿವಿ ಪ್ರಾಬ್ಲಮ್ ಇರೋರಿಗೆ ಈಸಿಯಾಗಿ ಕಂಡುಹಿಡಿಬೋದು. ಅದು ಇದು ಮಾಡೋಕ್ಕಾಗಲ್ಲ. ದೆನ್ ವಿ ಯೂಸ್ ಟು ಕಾಲ್ ದ ಬೆಲ್ಟ್ಸ್ ಅಂತ ಬೆಲ್ ಇರುತ್ತೆ, ಅದನ್ನೊಂದು ಟ್ಯೂನಿಂಗ್ ಫೋರ್ಕ್ ಅಂತ ಇರುತ್ತೆ. ಟ್ಯೂನಿಂಗ್ ಫೋರ್ಕ್ ಹೊಡೆದು ನಾವು ಕಿವಿನಲ್ಲಿ ಇಟ್ಟು ಅಂದರೆ ದಿಸ್ ಆಸ್ ದ ಫಸ್ಟ್ ಲೆವೆಲ್ ಸ್ಟೇಜ್. ಇವಾಗೆಲ್ಲ ದೊಡ್ಡ ದೊಡ್ಡ ಆಡಿಯೋ ಮೀಟ್ರಿ ಎಲ್ಲ ಬಂದಿದೆ. ಸೊ ಇಷ್ಟು ಡೆಸಿಬಲ್ಸು, ಇಷ್ಟೊಂದು ನಿಮಗೆ ಇದು ಕೆಟ್ಟೋಗಿದೆ ಅಂತ ಹೇಳ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ರಿಪೋರ್ಟ್ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಅವರು ಡಾಕ್ಟ್ರೇ ಅವರು ಒಂದು ಮೆಷಿನ್ ಕೊಟ್ಟಿದ್ದಾರೆ, ದಿ ಹಿಯರಿಂಗ್ ಜೊತೆಯಲ್ಲಿ ಈ ಮೆಷಿನ್ ಆಡಿಯೋ ಮೀಟ್ರಿನ ಹಾಕ್ಕೊಳ್ಬೇಕು. ಆವಾಗ ಹೋಗ್ತಾ ಇರುವಾಗ ಈ ನಾಯ್ಸಿಗೆ ಬಂದು ನಿಮ್ಮ ಕಿವಿ ಅಡ್ಜಸ್ಟ್ ಆಗ್ತಾ ಇರುವಾಗ ಆಮೇಲೆ ಹೋಗ್ತಾ ಇದು ನಿಮಗೆ ಯು ಗೆಟ್ಸ್ ಹ್ಯಾಬಿಚ್ಯುಯೇಟೆಡ್ ಅಂತ ಹೇಳ್ತೀವಿ ನಾವು. ಪತ್ತೆ ಇನ್ಫೆಕ್ಷನ್ ಬರೋದನ್ನು ಸ್ವಲ್ಪ ನಾವು ಕಮ್ಮಿ ಮಾಡಬೇಕು. ಆ ಥರ ಆಯಿತು ಅಂದರೆ ಈ ರಿಪೋರ್ಟ್ ಜೊತೆಯಲ್ಲಿ ನಮ್ಮ ಔಷಧ ಬಿಡುತ್ತಾ ಅವ್ರು ಹೇಳಿದ್ನಲ್ಲ 15 days 11 days ನೋ ಪ್ರಾಬ್ಲಮ್. ಒಂದು 3-4 ತಿಂಗಳಾಯಿತು, ಆಮೇಲೆ ಬರ್ತಾ ಇದ್ದಾರೆ. ದೆನ್ ಡಾಕ್ಟರ್ ಈ 3 ತಿಂಗಳಲ್ಲಿ 100 days ಇಟ್ಕೊಳ್ಳೋಣ, 3 ತಿಂಗಳು 100 daysನಲ್ಲಿ 85 days ಲೆಸ್ ನಾಯ್ಸ್, ಗುಡ್ ಸ್ಲೀಪ್, ಐ ಆಮ್ ಏಬಲ್ ಟು ಹಿಯರ್ ದ ನಾರ್ಮಲ್ ಸೌಂಡ್ಸ್, ದರ್ ಇಸ್ ನೋ ಡಿಫಿಕಲ್ಟಿ. ಈ ಥರ ಒಂದೊಂದು ಆ ಇನ್ವೆಸ್ಟಿಗೇಷನ್ ಜೊತೆಯಲ್ಲಿ ನಮ್ಮ ಔಷಧ ಬಿಡುತ್ತಾ ಅವಾಗ ಚೆನ್ನಾಗಾಗ್ತಾ ಬರುತ್ತೆ. ಡಾಕ್ಟರ್, ನಾವು ಮಾತನಾಡ್ತಾ ಇದ್ವಿ ಕಿವಿನಲ್ಲಿ ಶಬ್ದ ಬರೋದಕ್ಕೆ ಯಾಕೆ ಅನ್ನೋದು. ಸೊ ಕಾರಣಗಳ ಬಗ್ಗೆ ನೀವು ಕೂಡ ತಿಳಿಸ್ತಾ ಇದ್ರಿ, ಅದ್ರ ಬಗ್ಗೆ ತಿಳಿಸಿ. ಕಾರಣ ಅಂದರೆ ತುಂಬ ಇಂಪಾರ್ಟೆಂಟ್. ವಾಟ್ ವಿ ಆರ್ ಟೆಲ್ಲಿಂಗ್ ವಿ ಗೆಟ್ ಎಕ್ಸ್ಪೋಸ್ ಟು ದ ಲೌಡ್ ಸೌಂಡ್. ಕೆಲ ಟೈಮ್ಲೇ ಹೋಗ್ತೀವಿ ನಾವು ಮದುವೆಗೆ, ಆ ಹಾಡು ಹೋಗಿ ನಾವು ಕೇಳಬೇಕು ಅಂತ ಆ ಮೈಕ್ ಹತ್ರ ಹೋಗಿ ನಾವು ಕೂತ್ಕೊಳ್ತೀವಿ. ನಾವು 1 ದಿವಸ ಆಗುತ್ತೆ, 2 ದಿವಸ ಆಗುತ್ತೆ, 1 hour ಆಗುತ್ತೆ. ಕೆಲವು ಟೈಮ್ನಲ್ಲಿ ಲೈಕ್ 3 hours ಪ್ರೋಗ್ರಾಮ್ ಇರುತ್ತೆ ಅಂದರೆ ನಾವು ಮೈಕ್ ಹತ್ರ ಕೂತ್ಕೊಳ್ತೀವಿ. ಜೋಮ್ ಅಂದರೆ ಕೆಲವು ಟೈಮ್ನಲ್ಲಿ ಈವನ್ ಮನೆ ಒಳಗಿರೋದೆಲ್ಲ ವೈಬ್ರೇಟ್ ಆಗ್ತಾ ಇರುತ್ತೆ. ಇದನ್ನು ಏನು ಮಾಡಬೇಕು, ಸ್ವಲ್ಪ ದೂರದಿಂದ ಹೌ ಮಚ್ ಇಸ್ ಲೌಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಮುಂದೆಯಿಂದ ಸ್ವಲ್ಪ ಒಂದು ಫಿಲ್ಟರ್ ಥರ ಇಟ್ಕೊಳ್ಳೋದು, ಒಂದು ಕಾಟನ್ ಪ್ಲಗ್ ಇಟ್ಕೊಳ್ಳೋದು. ಯಾವಾಗಲೂ ನಮಗೆ ನಾಯ್ಸೇ ತಡ್ಕೊಳೋಕ್ಕಾಗ್ತಾ ಇಲ್ಲ, ಅಲ್ಲಿ ಎಕ್ಸ್ಪ್ಲೋಷನ್ ಅಂತ ಹೇಳ್ತೀವಿ. ಈಗ ಕೆಲವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಕಲ್ಲು ಹೊಡಿಯೋದು ಜಾಗ ಆಗಲಿ, ಕೆಲವು ಟೈಮ್ನಲ್ಲಿ ಇದೆಲ್ಲ ಡ್ರಿಲ್ಲಿಂಗ್ ಮಿಷನ್ ಎಲ್ಲ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇರ್ತಾರೆ. ಹೆವಿ ವೆಹಿಕಲ್ಸ್ ಇದು ಲಾಂಗ್ ಡಿಸ್ಟೆನ್ಸ್ ಜರ್ನಿಯಲ್ಲಿ ಹೋಗ್ತಾ ಇರೋದು. ಫಾರ್ ಎಕ್ಸಾಂಪಲ್ ಟ್ರೈನೆಲ್ಲ ಇದು ಮಾಡ್ತಾ ಇರ್ತೀವಿ. ಏರೋಪ್ಲೇನಲ್ಲಿ ಮುಂಚೆಲ್ಲ ಹೋಗ್ತಾ ಇರುವಾಗ ಫಸ್ಟ್ ಏನು ಮಾಡ್ತಾಯಿದ್ರು, ಆ ಸೌಂಡ್ ನಿಮ್ಗೆ ತಡ್ಕೊಳೋಕ್ಕಾಗ್ತಾ ಇಲ್ಲ ಅಂತ ಕಾಟನ್ ಪ್ಲಗ್ ಕೊಡ್ತಾಯಿದ್ರು. ಆಲ್ ದೀಸ್ ಥಿಂಗ್ಸ್ ಯು ಆರ್ ಗೆಟಿಂಗ್ ಎಕ್ಸ್ಪೋಸ್ ಟು ದ ನಾಯ್ಸಸ್. ತುಂಬ ಜಾಸ್ತಿ ಟೈಮ್ನಲ್ಲಿ ಇದೆಲ್ಲ ಮಾಡ್ಕೊಳ್ತಾ ದಿಸ್ ಇಸ್ ದ ಮೇಜರ್ ಕಾರಣ ಅಂತ ಹೇಳ್ಬೋದು. ದೋಸ್ ಆರ್ ದ ಡೇಸ್ ಏನು ಅಂದರೆ ಟ್ಯೂಬರ್ಕುಲೋಸಿಸ್ ರನ್ಸ್ ಇನ್ ದ ಫ್ಯಾಮಿಲಿ ಅಂತ ಇಟ್ಕೊಳ್ಳೋಣ. ಟ್ಯೂಬರ್ಕುಲೋಸಿಸ್ನಲ್ಲಿ ದೋಸ್ ಆರ್ ದ ಡೇಸ್ ಏನು ಮಾಡ್ತಾಯಿದ್ರು ಅಂದರೆ ಮೆಡಿಸನ್ ಇಸ್ ದ ಸೆಕೆಂಡ್ ಕಾರಣ. ಎಕ್ಸಾಂಪಲ್ ಇಸ್ ಅವರ್ ಟ್ಯೂಬರ್ಕುಲೋಸಿಸ್ ಅಂತ ಇಟ್ಕೊಳ್ಬೋದು. ಟ್ಯೂಬರ್ಕುಲೋಸಿಸ್ನಲ್ಲಿ ದೋಸ್ ಆರ್ ದ ಡೇಸ್ ದ ಯೂಸ್ ಟು ಗಿವ್ ಸ್ಟ್ರೆಪ್ಟೊಮೈಸಿನ್ ಅಂತ ಒಂದು ಇಂಪಾರ್ಟೆಂಟ್ ಡ್ರಗ್ ಕೊಡ್ತಾಯಿದ್ರು. ಬಟ್ ಪ್ರಾಣ ಈಸ್ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಅಂತ ಬಂದಾದ ಮೇಲೆ ನಾವು ಫಸ್ಟ್ ಏನು ನೋಡ್ತೀವಿ ಅಂದರೆ ನಿಮ್ಮ ಪ್ರಾಣ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಔಷಧ ಒಂದು 6 months ತೊಗೋಬೋದು. ಕೆಲ ಟೈಮ್ನಲ್ಲಿ ವಾಟ್ ವಿ ಯೂಸ್ ಟು ಕಾಲ್, ಇವಾಗೆಲ್ಲ AKT4 ಅಂತ ಬಂದುಬಿಟ್ಟಿದೆ. ದೆನ್ ಶಾರ್ಟ್ ಕೋರ್ಸ್, ಲಾಂಗ್ ಟರ್ಮ್ ಕೋರ್ಸ್ ಅಂತ ಬಂದುಬಿಟ್ಟಿದೆ. ಫಾರ್ ಎಕ್ಸಾಂಪಲ್ 6 months ಎಲ್ಲ ಈಗೆಲ್ಲ ಬಂದುಬಿಟ್ಟಿದೆ. ದೋಸ್ ಆಫ್ ದ ಡೇಸ್ ಅಂದರೆ 2 ವರ್ಷ 3 ವರ್ಷ 4 ವರ್ಷ ಅಂತ ಕಂಟಿನ್ಯೂಸ್ ಆಗಿ ಔಷಧ ಕೊಡ್ತಾಯಿದ್ರು. ಈ ಔಷಧ ಏನಾಗುತ್ತೆ ಅಂದರೆ ನಿಮ್ಮ ಸರ್ಕ್ಯುಲೇಷನ್ ಹೋಗ್ತಾ ಇರುವಾಗ ನಿಮ್ಮ ಕಿವಿ ಒಳಗೆ ಇರೋದು ದಟ್ ಕಾಕ್ಲಿಯಾ, ಅದು ಒಳಗಿರೋದು ಚಿಕ್ಕದು ಇಂಕಸ್ ಅಂತ ಚಿಕ್ಕದಾಗಿರೋದು ಒಂದು ಡ್ರಮ್ಮು, ಹಿಯರ್ ಡ್ರಮ್ಮು, ಪತ್ತೆ ಬರೋದು ಇನ್ಫೆಕ್ಷನ್, ಇದೆಲ್ಲ ಜಾಸ್ತಿ ಆಗಿ ಏನಾಗುತ್ತೆ ಅಂದರೆ ಅದೆಲ್ಲ ಡ್ಯಾಮೇಜ್ ಆಗಿಬಿಟ್ಟು ದಟ್ ಕಂಟಿನ್ಯೂಟಿ ದಟ್ ಲಿಂಕ್ ಥರ ಇರುತ್ತೆ, ಒಂದು ಚಿಕ್ಕ ಹ್ಯಾಮರ್ ಥರ ಒಂದು ಇರುತ್ತೆ. ಈ ಮೆಂಬ್ರೇನ್ ಹೋಗಿ ಆಡಿಬಿಲಿಟಿ ಏನಾಗುತ್ತೆ ಅಂದರೆ ನಾವು ಮಾತಾಡ್ತಾ ಇರೋದು ಒಳ್ಳೆದ ವೈಬ್ರೇಷನ್, ದ ಡೆಸಿಬಲ್ಸ್ ಒಂದು ಇಯರ್ ಡ್ರಮ್ನಲ್ಲಿ ಹೋಗಿ ಬಿದ್ದು ಆಮೇಲೆ ಒಂದು ಲೈಕ್ ವಾಟ್ ವಿ ಚಿಕ್ಕ ಒಂದು ಬೋನ್ ಇರುತ್ತೆ, ಅದಾದಮೇಲೆ ಕಾಕ್ಲಿ ಅಂತ ಇರುತ್ತೆ. ಈ ಜೊತೆಯಲ್ಲಿ ಒಳಗೆ ಹೋಗಿ ಫಿಲ್ಟರ್ ಆಗಿ ದೆನ್ ಇಟ್ ಗೋನ್ ಟು ದ ಬ್ರೈನ್, ಇಟ್ ಗೋಸ್ ಇನ್ ಟು ದ ಬ್ರೈನ್. ಆವಾಗ ನೀವು ಒಂದು ಹಾಡು ಕೇಳ್ಬೋದು, ಇಲ್ಲ ನಾವು ಮಾತಾಡ್ತೀವಿ ಬೇರೆ ಏನು ಮಾತಾಡ್ತಾರೆ ಅಂದರೆ ಇದು ಹುಟ್ಟಿದ ಕ್ಷಣದಿಂದ ನಡೀತಾ ಇರೋದು. ಸೊ ಇದೆಲ್ಲ ನಾವು ಜೋಪಾನವಾಗಿ ನೋಡ್ಕೊಳ್ಬೇಕು. ಸೊ ಮೆಡಿಸಿನ್ ಈಸ್ ವೆರಿ ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ನಲ್ಲಿ ಯಾವಾಗಲೂ ಈಗೆಲ್ಲ ಹೇಳ್ತಾ ಇದ್ದೀವಿ ನಾವು ಅಂದರೆ ಯುವರ್ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಎಸ್, ನಾವು ಒಂದು ಅಭ್ಯಾಸ ಇದೆ, ನನಗೆ ಗುಟ್ಕಾ ಬೇಕೇ ಬೇಕು, ಈವನ್ ಸೋ ಮೆನಿ ಬ್ರ್ಯಾಂಡ್ಸ್ ಆರ್ ದೇರ್. ಈ ಥರ ಲಾಗರಿ ವಸ್ತುಗಳು ತೊಗೊಳ್ತಾ ಇರುವಾಗ ಏನಾಗುತ್ತೆ ಅಂದರೆ ಹೇಳಿದ್ನಲ್ಲ, ಕಿವಿನಲ್ಲಿ ಇರೋದು ಈ ಚಿಕ್ಕ ಇದಾಗಲಿ ಕಾಕ್ಲಿ ಆಗಲಿ ಎಲ್ಲ ತುಂಬ ಸೂಕ್ಷ್ಮವಾದು. ಈ ಸೂಕ್ಷ್ಮ ಚೂರು ಬ್ಯಾಲೆನ್ಸ್ ತಪ್ಪಿತು ಅಂದರೆ ವಾಟ್ ವಿ ಯೂಸ್ ಟು ಕಾಲ್ ವೆಟ್ಟಿಗೋ ಅಂತ ತಲೆಸುತ್ತು ಬರುತ್ತೆ, ಥೈರಾಯ್ಡಿಂದ ತಲೆಸುತ್ತು ಬರುತ್ತೆ, ಬ್ಲಡ್ ಪ್ರೆಷರ್ ಅಂತ ಬರುತ್ತೆ. ದಟ್ ಬ್ಯಾಲೆನ್ಸ್ ನಮ್ಮ ಕಿವಿ ಒಳಗೆ ಇರೋದು ದಟ್ 5 things ಆರ್ ದೇರ್. ಇಯರ್ ಡ್ರಮ್, ಕಾಕ್ಲಿಯಾ, ಅಲ್ಲೊಂದು ಚಿಕ್ಕ ಬೋನ್, ಅದು ಒಳಗಿರೋದು ಹ್ಯಾರು, ಇದೆಲ್ಲ ಒಂದು ಸಿಂಕ್ರನೈಸೇಷನ್ ಬಂತು ಅಂದರೆ ಏನು ಮಾತಾಡ್ತಿರುವ ಅದು ಕಂಪ್ಲೀಟಾಗಿ ಒಂದು ವೇವ್ಸ್ನಲ್ಲಿ ಹೋಗಿ ನಿಮಗೆ ಆಡಿಬಿಲಿಟಿ ಬರ್ತಾ ಇರುತ್ತೆ. ಸೊ ಅದರಿಂದ ಇದು ತುಂಬ ಇಂಪಾರ್ಟೆಂಟ್. ಕಿವಿನ ಇದನ್ನು ನೋಡ್ಕೊಳ್ಳೋದು, ಇದನ್ನು ತುಂಬ ಡ್ಯಾಮೇಜ್ ಮಾಡದೆ ನೋಡ್ಕೊಳ್ಳೋದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಆಗ್ತಾ ಇರೋದು.